ಈ ಬಾರಿಯ ಟಿ20 ವರ್ಲ್ಡ್ ಕಪ್ ನಿಂದ ಆಸ್ಟ್ರೇಲಿಯಾ ಹೊರಬಿದ್ದಿದೆ. ಆಸ್ಟ್ರೇಲಿಯಾ ಜಿಂಬಾಬ್ವೆ ಎದುರು ಗ್ರೂಪ್ ಸ್ಟೇಜ್ ಅಲ್ಲಿ ಒಂದು ಕಳಪೆ ಪ್ರದರ್ಶನವನ್ನು ತೋರುವುದರ ಮೂಲಕ ಈ ಬಾರಿಯ ಟಿ20 ವರ್ಲ್ಡ್ ಕಪ್ ನಿಂದ ಆಸ್ಟ್ರೇಲಿಯಾ ಹೊರಬಿದ್ದಿದೆ. ಇನ್ನು ಈ ಬಾರಿಯ ಟಿ20 ವರ್ಲ್ಡ್ ಕಪ್ ನಲ್ಲಿ ಆಸ್ಟ್ರೇಲಿಯಾ ತೋರಿದಂತಹ ಒಂದು ಕಳಪೆ ಪ್ರದರ್ಶನದ ಬಗ್ಗೆ ರೊಚ್ಚಿಗೆದ್ದಂತಹ ಆಸ್ಟ್ರೇಲಿಯಾ ತಂಡದ ಮಾಜಿ ಆಟಗಾರ ರಿಕಿ ಪಾಂಟಿಂಗ್ ಹೇಳಿದ್ದೇನೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ಟೀಮ್ ಇಂಡಿಯಾ ಈ ಬಾರಿ ಟಿ20 ವರ್ಲ್ಡ್ ಕಪ್ ನಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮ್ಗೆ ಅನ್ಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಕೂಡ ಈ ಬಾರಿ ಟಿ20 ವರ್ಲ್ಡ್ ಕಪ್ ನ ಗ್ರೂಪ್ ಸ್ಟೇಜ್ ಇಂದ ಆಸ್ಟ್ರೇಲಿಯಾ ಹೊರಬೀಳಬಹುದೆಂಬ ನಿರೀಕ್ಷೆಯಲ್ಲಿ ಕ್ರಿಕೆಟ್ ಅಭಿಮಾನಿಗಳಾಗಿರಲಿಲ್ಲ. ಆದರೆ ಆಸ್ಟ್ರೇಲಿಯಾ ಜಿಂಬಾಬ್ವೆ ಎದುರು ಒಂದು ಕಳಪೆ ಪ್ರದರ್ಶನವನ್ನು ತೋರುವುದರ ಮೂಲಕ ಇದೀಗ ಟಿ20 ವರ್ಲ್ಡ್ ಕಪ್ ನಿಂದ ಹೊರಬಿದ್ದಿದೆ. ಇನ್ನು ಗ್ರೂಪ್ ಬಿ ಇಂದ ಶ್ರೀಲಂಕಾ ಮತ್ತು ಜಿಂಬಾಬ್ವೆ ತಂಡಗಳು ಇದೀಗ ಸೂಪರ್ ಏಟ್ ಸ್ಟೇಜ್ ಗೆ ಎಂಟ್ರಿ ಕೊಟ್ಟಿವೆ. ಇನ್ನು ಸೂಪರ್ ಏಟ್ ಸ್ಟೇಜ್ ಗೆ ಆಸ್ಟ್ರೇಲಿಯಾ ಎಂಟ್ರಿ ಕೊಟ್ಟಿದ್ದರೆ ಆಗ ಸೂಪರ್ ಏಟ್ ಸ್ಟೇಜ್ ನಲ್ಲಿ ಭಾರತ ಆಸ್ಟ್ರೇಲಿಯಾ ಎದುರು ಪಂದ್ಯವನ್ನು ಆಡಬೇಕಾಗಿತ್ತು. ಆದರೆ ಇದೀಗ ಜಿಂಬಾಬ್ವೆ ಆಸ್ಟ್ರೇಲಿಯಾದ ಬದಲಾಗಿ ಸೂಪರ್ ಏಟ್ ಸ್ಟೇಜ್ ಗೆ ಎಂಟ್ರಿ ಕೊಟ್ಟಿರುವ ಕಾರಣ ಜಿಂಬಾಬ್ವೆ ಎದುರು ಫೆಬ್ರವರಿ 26ರಂದು ಭಾರತ ಚೆನ್ನೈನಲ್ಲಿ ಪಂದ್ಯವನ್ನ ಆಡಲಿದೆ. ಇನ್ನು ಈ ಬಾರಿಯ ಟಿ20 ವರ್ಲ್ಡ್ ಕಪ್ ನಲ್ಲಿ ಆಸ್ಟ್ರೇಲಿಯಾ ತೋರಿದಂತಹ ಕಳಪೆ ಪ್ರದರ್ಶನದ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಆಸ್ಟ್ರೇಲಿಯಾ ತಂಡದ ಮಾಜಿ ಆಟಗಾರ ರಿಕಿ ಪಾಂಟಿಂಗ್, ಆಸ್ಟ್ರೇಲಿಯಾ ಈ ರೀತಿಯಾದಂತಹ ಕಳಪೆ ಪ್ರದರ್ಶನವನ್ನ ಟಿ20 ವರ್ಲ್ಡ್ ಕಪ್ ನಲ್ಲಿ ತೋರಬಹುದೆಂಬ ನಿರೀಕ್ಷೆಯಲ್ಲಿ ನಾನಿರಲಿಲ್ಲ. ಹೌದು, ಪ್ಯಾಟ್ ಕಮಿನ್ಸ್ ಮತ್ತು ಜೋಸ್ ಹೇಜಲ್ವುಡ್ ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಬೌಲಿಂಗ್ ಸೂಪರ್ ವೀಕ್ ಆಗಿತ್ತು. ಆದರೆ ನಮ್ಮ ತಂಡ ಒಂದು ಉತ್ತಮವಾದ ಬ್ಯಾಟಿಂಗ್ ಲೈನಪ್ ಅನ್ನು ಹೊಂದಿತ್ತು. ಈ ಕಾರಣದಿಂದಾಗಿ ಗ್ರೂಪ್ ಸ್ಟೇಜ್ ದಲ್ಲಾದರೂ ಒಂದು ಉತ್ತಮವಾದ ಪ್ರದರ್ಶನವನ್ನು ತೋರಬಹುದೆಂಬ ನಿರೀಕ್ಷೆಯಲ್ಲಿ ನಾನಿದ್ದೆ. ಆದರೆ ನನ್ನ ನಿರೀಕ್ಷೆಯನ್ನ ಆಸ್ಟ್ರೇಲಿಯಾ ತಂಡ ಸುಳ್ಳು ಮಾಡಿದೆ. ಆಸ್ಟ್ರೇಲಿಯಾ ತಂಡದಲ್ಲಿ ಕೆಲವೊಂದು ಮೇಜರ್ ಸರ್ಜರಿಗಳು ಆಗಬೇಕಾಗಿದೆ. ಕೆಲವೊಬ್ಬ ಆಟಗಾರರು ನಿರೀಕ್ಷೆಗೆ ತಕ್ಕ ಹಾಗೆ ಒಂದು ಉತ್ತಮವಾದ ಪ್ರದರ್ಶನವನ್ನು ತೋರಲು ವಿಫಲರಾಗುತ್ತಿದ್ದಾರೆ. ಈ ಆಟಗಾರರನ್ನ ಮೊದಲು ತಂಡದಿಂದ ಹೊರಹಾಕಿದ್ದಾರೆ. ಖಂಡಿತವಾಗಿಯೂ ಟಿ20ಯಲ್ಲಿ ನಮ್ಮ ತಂಡ ಒಂದು ಉತ್ತಮವಾದ ಪ್ರದರ್ಶನವನ್ನು ತೋರಲು ಸಾಧ್ಯವಾಗುತ್ತದೆ. ಇನ್ನು ಈ ಬಾರಿಯ ಟಿ20 ವರ್ಲ್ಡ್ ಕಪ್ ನಿಂದ ಆಸ್ಟ್ರೇಲಿಯಾ ಹೊರಹೋಗಿರುವ ಕಾರಣ ಟೀಮ್ ಇಂಡಿಯಾದ ಟ್ರೋಫಿ ಗೆಲುವಿನ ಹಾದಿ ಸಲೀಸಾಗಲಿದೆ ಎಂಬುದು ನನ್ನ ಅನಿಸಿಕೆಯಾಗಿದೆ. ಒಂದು ವೇಳೆ ಆಸ್ಟ್ರೇಲಿಯಾ ಸೂಪರ್ ಏಟ್ ಸ್ಟೇಜ್ ಗೆ ಎಂಟ್ರಿ ಕೊಟ್ಟಿದ್ದರೆ ಖಂಡಿತವಾಗಿಯೂ ಟೀಮ್ ಇಂಡಿಯಾದ ಟ್ರೋಫಿ ಗೆಲುವಿನ ಹಾದಿ ಸ್ವಲ್ಪ ಹೊತ್ತಿಗಾದರೂ ಕಠಿಣವಾಗುತ್ತಿತ್ತು. ಯಾಕಂದ್ರೆ ಐಸಿಸಿ ಇವೆಂಟ್ಸ್ ಗಳಲ್ಲಿ ಆಸ್ಟ್ರೇಲಿಯಾ ಒಂದು ಉತ್ತಮವಾದ ಪ್ರದರ್ಶನವನ್ನು ತೋರಿರುವಂತಹ ಉದಾಹರಣೆ ಇದೆ. ಆದರೆ ಇದೀಗ ಆಸ್ಟ್ರೇಲಿಯಾವೇ ಟೂರ್ನಮೆಂಟ್ ನಿಂದ ಹೊರಹೋಗಿರುವ ಕಾರಣ ಈ ಬಾರಿ ಮತ್ತೆ ಟೀಮ್ ಇಂಡಿಯಾ ಟಿ20 ವರ್ಲ್ಡ್ ಕಪ್ ನಲ್ಲಿ ಚಾಂಪಿಯನ್ ಆಗಲು ಟೀಮ್ ಇಂಡಿಯಾದ ಹಾದಿ ಸುಲಭವಾಗಿದೆ ಎಂಬುದು ನನ್ನ ಅನಿಸಿಕೆಯಾಗಿದೆ ಎಂಬ ಮಾತನ್ನ ರಿಕಿ ಪಾಂಟಿಂಗ್ ಹೇಳಿದ್ದಾರೆ.